ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಾರದ ಮಹರ್ಷಿಯ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಯೋಣ. ನಾರದರಾಗಿ ಹುಟ್ಟಕ್ಕನ್ನ ಮುಂಚೆ ಜನ್ಮದಲ್ಲಿ ನಾರದರು ತನ್ನ ಹಿಂದೆ ಜನ್ಮದಲ್ಲಿ ಒಂದು ದಾಸಿ ಪುತ್ರನಾಗಿ ಹುಟ್ಟಿರ್ತಾರೆ. ಅವ್ರ ತಾಯಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ದಾಸಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ನಾರದರು ಈ ಚಿಕ್ಕ ಹುಡುಗನಾಗ 3-4 ವರ್ಷದ ಇಲ್ಲ ಒಂದು 6-7 ವರ್ಷದ ಹುಡುಗನ್ ತರ ಇರ್ತಾರೆ ತಾಯಿ ಜೊತೆಲಿ. ಅಲ್ಲೇ ತಾಯಿ ಜೊತೆಲಿ ಏನಾದ್ರು ಸಣ್ಣ ಪುಟ್ಟ ಕೆಲ್ಸಗಳಿದ್ರೆ ಮಾಡ್ಕೊಂಡು ಇರ್ತಾರೆ. ಒಂದು ಬಾರಿ ಈ ಬ್ರಾಹ್ಮಣನ ಮನೆಗೆ ಕೆಲವು ಜನ ಸಂತರು ಬರ್ತಾರೆ ಚಾತುರ್ಮಾಸ ಮಾಡೋದಕ್ಕೆ ಅಂತ. ಅವಾಗ ಆ ಬ್ರಾಹ್ಮಣ ಕರೆದು ಈ ಹುಡುಗನ್ಗೆ ಹೇಳ್ತಾರೆ, ನೋಡಿ ಇವರೆಲ್ಲ ದೊಡ್ಡವ್ರು ಬಂದಿದ್ದಾರೆ, ಇವ್ರಿಗೋಸ್ಕರ ನೀನು ಬೆಳಗ್ಗೆ ಬೇಗ ಸ್ನಾನ ಮಾಡಿ ಅವ್ರಿಗೆ ಏನೆಲ್ಲ ಬೇಕೋ ಅವ್ರ ಜೊತೆಲಿದ್ದು ಎಲ್ಲ ಕೆಲ್ಸಗಳು ಮಾಡಿಕೊಡು ಅಂತ. ಹಾಗಾಗಿ ಈ ಹುಡುಗ ಏನ್ ಮಾಡ್ತಾನೆ, ದಿವಸ ಬೆಳಗಾಗೆದ್ದು ಸ್ನಾನ ಮಾಡ್ಬಿಟ್ಟು ಹೋಗಿ ಅವ್ರ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಅವರು ಪೂಜೆ ಮಾಡೋವಾಗ, ಅಡಿಗೆ ಮಾಡ್ಕೊಂಬೋವಾಗ ಏನೇನ್ ಸಹಾಯ ಬೇಕೋ ಎಲ್ಲ ಮಾಡಿಕೊಡ್ತಾ ಇರ್ತಾನೆ. ಹಾಗೆ ಅವರು ಪ್ರವಚನ ಮಾಡೋವಾಗ, ಸತ್ಸಂಗದಲ್ಲಿ ಚರ್ಚೆಗಳು ನಡೆಸೋವಾಗ ಯಾವಾಗ್ಲೂ ಅಲ್ಲೇ ಕೂತಿರ್ತಾ ಇದ್ದ. ಆಮೇಲೆ ಅವ್ರೇನು ಊಟ ಮಾಡಿ ಮಿಕ್ಸ್ ಕೊಡ್ತಾರೋ ಅದನ್ನ ತಿಂತಾ ಇದ್ದ. ಹಾಗಾಗಿ ನೋಡಿ, ಆ 4 ತಿಂಗಳು ಆ ಮಗು ಆ ಸ್ವಾಮಿಗಳ ಜೊತೆಲ್ಲೇ ಇದ್ದು ಬಿಡತ್ತೆ. ಅದ್ರದ್ದು ಆಕ್ಚುಲ್ ಆಗಿ ಚಿಕ್ಕ ಮಗು ಅಲ್ವಾ, ಅದ್ರ ಹೃದಯದಲ್ಲಿ ಮನಸ್ಸಲ್ಲಿ ಏನು ಬೇರೆ ಬೇರೆದ್ ಯಾವ್ದು ಇರಲ್ಲ. ಒಂದು ಪ್ಲೈನ್ ವೈಟ್ ಪೇಪರ್ ತರ ಇರತ್ತೆ. ಅದರಲ್ಲಿ ಕ್ಲೀನ್ ಆಗಿ ಇವಾಗ ದೇವ್ರ ಬಗ್ಗೆ ಹೋಗಿ ಎಲ್ಲಾ ಇನ್ಫಾರ್ಮೇಶನ್ ಕೂತ್ಕೊಂಡ್ಬಿಡತ್ತೆ. 4 ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೊಟ್ಟೋಗೋವಾಗ ಆ ಮಗುನ್ ಕರೆದ್ಬಿಟ್ಟು ಹತ್ರ ಕೂರಿಸ್ಕೊಂಡು, ನೋಡು ನಾವು ಸ್ವಾಮಿಗಳು, ನಮ್ಮ ಹತ್ರ ಸನ್ಯಾಸಿಗಳು, ನಮ್ಮ ಹತ್ರ ಏನೋ ದುಡ್ಡು ಅಂತದೆಲ್ಲ ಏನೂ ಇರಲ್ಲ, ಆದ್ರೆ ನಾವು ನಿಮ್ಗೆ ಒಳ್ಳೆ ಆಶೀರ್ವಾದವನ್ನು ಮಾಡ್ತೀವಿ, 12 ಮಂತ್ರವನ್ನು ಬೋಧನೆ ಮಾಡ್ತೀವಿ ಅಂತ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ಹೇಳ್ಕೊಡ್ತಾರ ಆ ಮಗುಗೆ. ಹೇಳ್ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಈ ಮಗು ಕೂಡ ಅಲ್ಲಿಗೆ ಅದನ್ನ ಬಿಟ್ಬಿಡತ್ತೆ. ಬಟ್ ಮನ್ಸಲ್ಲಿ ಚೆನ್ನಾಗಿ ಮುದ್ರೆ ಹಾಕೊಂಡ್ಬಿಟ್ಟಿರತ್ತೆ. ಅದು ಯಾವಾಗ್ಲೂ ಅದನ್ನೇ ನೆನ್ಸ್ಕೊಂತಾ ಇರತ್ತೆ. ಒಂದ್ ದಿವಸ ಏನಾಗತ್ತೆ, ಆ ತಾಯಿ ಏನೋ ಕಟ್ಟಿಗೆ ತರಕ್ ಹೋಗಿದ್ದಾಗ ಹಾವು ಕಚ್ಚಿ ಸತ್ತೋಗ್ಬಿಡ್ತಾಳೆ. ಆವಾಗ ಆ ಮಗು ಇನ್ನ ತಾಯಿ ಕೂಡ ಇಲ್ಲ ಅಂತ ಆ ಮನೇಲಿ ಬಿಟ್ಬಿಟ್ಟು ಕಾಡಿಗೆ ಬಂದ್ಬಿಡತ್ತೆ. ಬಂದು ಅಲ್ಲಿ ಕೂತ್ಕೊಂಡು ಆ 12 ಮಂತ್ರವನ್ನು ಜಪಿಸ್ತಾ ಇರತ್ತೆ. ಎಷ್ಟೊಂದು ದಿವಸ ಹಾಗೆ ಏನು ಅನ್ನ ನೀರು ಏನು ಇಲ್ಲದೆ ಹಾಗೆ ಜಪಿಸ್ತಾ ಇರತ್ತೆ. ಒಂದ್ ದಿವಸ ಭಗವಂತ ಒಂದು ಮಿಂಚು ಹಾಗೆ ಒಂದು ಕ್ಷಣ ಕಾಣಿಸ್ಬಿಟ್ಟು ಆ ಹುಡುಗನ್ಗೆ ಮಾಯ ಆಗ್ಬಿಡ್ತಾರೆ. ಆಗ್ಬಿಟ್ಟಿದ್ಮೇಲೆ ಧ್ವನಿ ಮಾತ್ರ ಕೇಳಿಸತ್ತೆ, ನೀನ್ ತಪಸ್ಸಿಗೆ ಮೆಚ್ಚಿದ್ದೀನಿ, ಈ ಜನ್ಮದಲ್ಲಿ ನೀನು ನನ್ನ ಬಗ್ಗೆ ಪ್ರಚಾರ ಮಾಡಿ ದೇಹ ಬಿಟ್ಟ ಮೇಲೆ ಬರೋ ಜನ್ಮದಲ್ಲಿ ನೀನ್ ನನ್ನ ತರನೇ ಇರ್ತೀಯ ಅಂತ ವರ ಕೊಟ್ಬಿಟ್ಟು ಮಾಯವಾಗ್ಬಿಡ್ತಾರೆ. ಅಂದ್ರೆ ಆ ಧ್ವನಿ ನಿಂತೋಗತ್ತೆ. ಆಮೇಲೆ ನಾರದರು ಆ ಹುಡುಗ ದೊಡ್ಡವನಾಗ್ತಾನೆ, ದೇವ್ರ ಪ್ರಚಾರ ಎಲ್ಲ ಮಾಡ್ತಾನೆ, ಆ ದೇಹ ಬಿಟ್ಟು ಬಿಡ್ತಾನೆ. ಮಾರನೇ ಜನ್ಮದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರನಾಗಿ ನಾರದ ಹುಡ್ತಾರೆ. ಇದೆಲ್ಲ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ನಾರದರು ವೇದವ್ಯಾಸ ದೇವರ ಹತ್ರ ಹೇಳ್ತಾರೆ. ಯಾವುದ್ರ ಬಗ್ಗೆ ಅಂದ್ರೆ ಸತ್ಸಂಗ ಆಗ್ಲಿ ಚಾತುರ್ಮಾಸದ್ದಾಗ್ಲಿ ಪ್ರಾಮುಖ್ಯತೆ ಹೇಳ್ತಾರೆ. ನೋಡಿ, ಚಾತುರ್ಮಾಸ ಮಾಡೋದು ಅನ್ನೋದು ಅಷ್ಟು ಉತ್ತಮವಾದದ್ದು. ನಮ್ಮಲ್ಲಿ ಸುಮಾರು ಜನ ಅದ್ರ ಬಗ್ಗೆ ಒಂಚೂರು ಯೋಚನೆ ಕೂಡ ಮಾಡಲ್ಲ. ಅದು ಕಷ್ಟ ಅಂತ ಮೊದಲಲ್ಲೇ ತೆಗೆದು ಬಿಡ್ತೀವಿ, ಇದಾಗೋದಿಲ್ಲ ಬಿಡು ಅಂತ. ಬಟ್ ಮಾಡ್ಬೋದು ಸ್ನೇಹಿತರೆ, ಅದರಲ್ಲಿ ಅಷ್ಟು ಕಷ್ಟ ಏನೂ ಇಲ್ಲ. ಮೊದಲನೇ ತಿಂಗಳು 4ನೇ ತಿಂಗಳು ಮಾತ್ರ ಒಂದ್ ಸ್ವಲ್ಪ ಕಷ್ಟ. ಆವಾಗ ಮಿಕ್ಕಿದ 2 ತಿಂಗಳು ಮೊಸರುದಾಗ್ಲಿ, 2ನೇ ತಿಂಗಳು 3ನೇ ತಿಂಗಳು ಹಾಲ್ದಾಗ್ಲಿ ತುಂಬಾ ಸುಲಭವಾಗಿ ಮಾಡ್ಬಿಡ್ಬೋದು. ಚಾತುರ್ಮಾಸದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಅದರಲ್ಲಿ ಮಾತಾಡ್ಕೊಂಬೋಣ ಸ್ನೇಹಿತರೆ. ಇವತ್ತಿಗೆ ಈ ನಾರದರ ಪೂರ್ವಜನ್ಮ ವೃತ್ತಾಂತವನ್ನು ಹೇಳ್ಕೊಂಡ್ವಿ. ಇದು ತಮ್ಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.